ಹಾಯ್ ಹಲೋ ನಮಸ್ಕಾರ ನನ್ನ ಪ್ರೀತಿಯ ಜನಗಳಿಗೆ. ನಮ್ಮ ಪರಿ ರಾತ್ರಿ ಎಲ್ಲ ಆರಾಮಿದ್ದಿದ್ದಿಲ್ರಿ. ಒಂದು ಸ್ವಲ್ಪ ಮೈ ಬೆಚ್ಚಗಾಗಿತ್ತು, ಅದಕ್ಕೆ ಆಕಿ ಮೊಣ್ಕೊಂಡ ಬಿಟ್ಟಿದ್ಲು. ಇವಾಗ ಎದ್ದು ಒಂದು ಸ್ವಲ್ಪ ಕುಂದ್ಯಾಡಾಕತ್ತಿದ್ಲು. ಅದಕ್ಕೆ ಚಾಕ್ಲೇಟ್ಸ್ ಅದು ಕೊಟ್ಟು ಆಕಿನ ಮೂಡ್ ಹ್ಯಾಪಿ ಮಾಡಾಕತ್ತಿದ್ದೀನಿ ರೀ. ತಾಯಿಗೆಲ್ಲ ರೀ ಮಕ್ಕಳು ಅಡ್ಡಾಡ್ಕೋತ ಜಿಕ್ಕೋತ ನೆಕ್ಕೋತ ಇದ್ದಂದ್ರೆ ತಾಯಿಗೆ ಭಾಳ ಖುಷಿ ಇರ್ತೈತೆ ರೀ. ಆದ್ರೆ ಮನೆಗೆ ತಂದ್ರೆ ಆಕಿನ ಜೀವನನ ಗನ್ಮಿಸೋದಿಲ್ಲ. ಇಲ್ಲಿ ನನ್ನ ಮಿಶೋ ಪಾರ್ಸಲ್ ಬಂದಿತ್ತು ರೀ. ಇಲ್ಲಿ ಅವ್ರ ಮಾಮ ಹೊಂಟಿದ್ದ. ಅವ್ರ ಮಾಮ ಹೋದ್ಗುನ ಪರಿನ ಮೂಡ್ ಭಾಳ ಇದು ಆಗುತ್ತೆ ರೀ, ಸ್ಯಾಡ್ ಆಕ್ಕಾಳಾಕಿ. ಈಗಿನ ಮಾಮಗಳ್ನ ಅಷ್ಟೇ ರೀ, ಭಾಳ ಜೀವ ಕೊಡ್ತಾರೆ ರೀ ಅಕ್ಕನ ಮಕ್ಕಳು ಅಂದ್ರೆ ರೀ. ಈಗಿನವ್ರದ್ದು ನಶೀಬ್ನ ನೋಡ್ರಿ, ಪ್ರಾಣನ ಇಡ್ತಾರೆ ಅವ್ರ ಮ್ಯಾಲೆ, ಅಪ್ಪನಿಗಿಂತ ಹೆಚ್ಚು ನೋಡ್ತಾರ. ಇಲ್ಲಿ ನಾನು ಹಂಗೆ ಅಡುಗೆ ಮಾಡ್ಕೋತ ಆರೆಂಜ್ ತಂದು ಹಾಕಿ ತಿನ್ನಿಸ್ತಿದ್ರಿ. ಅದು ಚಲೋ ಇರ್ತೈತಿ ಆರೋಗ್ಯಕ್ಕೆ, ವಿಟಮಿನ್ ಸಿ ಅದು ಮಕ್ಕಳಿಗೆ ಅದು ಕೊಡ್ತೈತ್ರಿ. ಮೈಂಡ್ ಶಾರ್ಪ್ ಆಕೈತ್ರಿ. ನೀವು ಅವ್ರಿಗೆ ಕೊಡ್ರಿ, ನಿಮ್ಮ ಮಕ್ಕಳಿಗೆ ಪ್ರಿಫರ್ ಮಾಡಿರಿ ಭಾಳ. ಇಲ್ಲಿ ಅವ್ರ ಮಾಮ ಬಂದಿದ್ರಿ, ದೊಡ್ಡ ಮಾಮ ತಿನ್ನಾಕದು ತೊಗೊಂಬಂದಿದ್ದ. ಆಕಿ ಆರಾಮಿದ್ದಿದ್ದಿಲ್ಲ ಅಂತ ಔಷಧ ಎಲ್ಲ, ಮತ್ತು ಔಷಧ ಜೊತೆಗೆ ಮಿಲ್ಕ್ ಶೇಕ್ ಅಂತ ಫ್ರೀ ಅಂತ್ರಿ. ಅದು ಔಷಧ ಕುಡಿದ್ರೆ ಮಿಲ್ಕ್ ಶೇಕ್ ಕೊಡು ಅಂತಂತಂದ್ರಿ. ಅದು ಹಂಗಾದ್ರೆ ಕುಡಿತಾಳಂತ, ಅದು ಕೊಡ್ಸೇನ್ರಿ. ಇಲ್ಲ ನನ್ನ ಮಿಶೋ ಪಾರ್ಸಲ್ ನೋಡ್ರಿ, ಆ ಟಾಪ್ ಆರ್ಡರ್ ಮಾಡಿದ್ರಿ. ಕ್ವಾಲಿಟಿ ಅಂತೂ ಮಸ್ತ್ ಅದಾವ್ರಿ. ಡೈಲಿ ವಿಯರ್ಕಂತೂ 600 ನೋಡ್ರಿ ಜೋಡಿ. ಮತ್ತು ಇಲ್ಲಿ ನಾನು ರಾತ್ರಿ ಎಲ್ಲ ಸಾಂಬಾರು, ನಿಮಗಾದರೂ ಪಾರ್ಸಲ್ ಬೇಕಾದ್ರಿ ನನಗೆ ಕಾಮೆಂಟ್ಸ್ ಅಂತನ್ಯಾಗ ಲಿಂಕ್ ಅಂತ ಕಳಿಸ್ರಿ, ನಾನು ನಿಮಗೆ ಕೊಡ್ತೀನಿ, ಲಿಂಕ್ ಸೆಂಡ್ ಮಾಡ್ತೀನಿ ರೀ. ಇಲ್ಲಿ ನನಗೆ ರಾತ್ರಿ ಅಡುಗೆ ಮಾಡಕ್ಕೆ ಎಲ್ಲ ಅಡುಗೆ ಇತ್ತು ರೀ. ಬರೀ ಸಾಂಬಾರು ಮಾಡೋದಿತ್ತು. 2 ನಿಮಿಷನ ಸಾಂಬಾರು ಮಾಡಕ್ಕೆ ನಾನು ಬರೀ 4 ಟಮಾಟಿ ಮತ್ತು 1 ಬಟಾಟೆ ತೊಗೊಂಡು ಸಾಂಬಾರು ಮಾಡ್ತಿದ್ದೆ. ಇಟ್ಟು ಮಸ್ತ್ ಆಗಿತ್ತು ರೀ. ಕರ್ನಾಟಕದ ಊಟ ಅಂದ್ರೆ ನನಗೆ ಭಾಳ ಇಷ್ಟ ರೀ. ಅದು ನಾ ಮಾಡಾಕತ್ತೀನಿ ರೀ, ಟಮಾಟಿ ಸಾರು ಅಂತ ರೀ. ಆದ್ರೆ ಎಷ್ಟು ಮಸ್ತ್ ಹತ್ತತ್ ರೀ. ನಿಮಗೆ ಖರೇನೆ ಹೇಳ್ತೀನಿ ರೀ, ಇದು ಫುಲ್ ರೆಸಿಪಿ ನಾನು ಯೂಟ್ಯೂಬ್ ಚಾನಲ್ನಾಗ ಅಪ್ಲೋಡ್ ಮಾಡೀನಿ ನೋಡಿರಿ. ಒಂದು ಸಲ ಹೋಗಿ ಚೆಕ್ ಮಾಡಿರಿ, ನಿಮಗೆ ಗೊತ್ತಿರ್ಲಿಕ್ಕಂದ್ರೆ. ಇಟ್ಟು ಮಸ್ತ್ ಅಂತ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದೇ ಟ್ರೈ ಮಾಡಾಕತ್ತೀನಿ ರೀ. ನಂದು ಜರ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನನ್ನ ಕಡೆಲಿತ್ತ ಏನು ತಪ್ಪುತ್ತಾ ಏನು ಸರಿ ಆಗಬೇಕು ಅದು ನನಗೆ ಕಮೆಂಟ್ ಮಾಡಿರಿ ನನ್ನ ವಿಡಿಯೋ ಮೇಲೆ. ನಾನು ಅದು ಸುಧಾರಿಸ್ಕೊಂಡು ಮತ್ತೆ ನೀವು ಹೇಳ್ದಂಗೆ ಮಾಡ್ತೀನಿ. ಇಲ್ಲಿ ನಾನು ಹಂಗೆ ಊಟ ಮಾಡಿದ್ರಿ, ಸಾಂಬಾರೆಲ್ಲ ಆಯ್ತು, ಎಲ್ಲರೂ ಊಟ ಮಾಡಿದ್ವು, ನಾನು ಊಟ ಮಾಡಿಕೆಶಿಂದ ಖರೇನ ರೀ. ಇಟ್ಟು ಕಾಂಬಿನೇಷನ್ ಸಾರ ಮತ್ತು ಹಣ್ಣು ಜೊತೆಗೆ ಇಟ್ಟು ಮಸ್ತ್ ಕಾಂಬಿನೇಷನ್ ಇತ್ತಂದ್ರಿ. ನನ್ನ ಕಾಲು ನಾನೇ ಬೀಳ್ಬೇಕು ನೋಡಿರಿ, ಅಷ್ಟು ಚಲೋ ರೀ. ಅದು ನನಗೆ ಸಿಂಪಲ್ ರೆಸಿಪಿನೇ ಇಷ್ಟ ಆಗುತ್ತೆ ರೀ. ಇಲ್ಲಿ ನಿಮಗೊಂದು ರೆಸಿಪಿ ತೋರಿಸ್ತೇನೆ ರೀ. ನಮ್ಮ ತಮ್ಮ ಬಾಳೆಹಣ್ಣು ತೊಗೊಂಬಂದಿದ್ರಿ. ಅದಕ್ಕೆ ಒಂದು ಸ್ವಲ್ಪ ಬನ್ಸ್ ಅದು ಮಾಡಬೇಕಂತ, ಮತ್ತು ಹುಡ್ರದು ಭಾಳ ಇಷ್ಟಪಟ್ಟು ತಿಂತಾವ್ರಿ. ಅದ ಮಾಡಕ್ಕೆ ನಾ ಇಲ್ಲಿ ಬಾಳೆಹಣ್ಣು ರೀ, ಹಣ್ಣಾಗಿದ್ದು ಮತ್ತು ಸಕ್ರೆ ಇಲ್ಲಿ ಪುಡಿ ಮಾಡ್ಕೊಂಡು 2-4 ಏಲಕ್ಕಿ ಹಾಕೊಂಡು ಕಿಶಿಂದ ಪುಡಿ ಮಾಡ್ಕೊಂಡು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು, ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು, ಮತ್ತು ಮೊಸರು ಹಾಕ್ಕೊಂಡು, ಮತ್ತು ಅವು ಇಟ್ಟಿದ್ದು ಬಾಳೆಹಣ್ಣು ಹಾಕೊಂಡು ಕಿಶಿಂದ ಸ್ವಲ್ಪ ಮ್ಯಾಸ್ ಮಾಡ್ಕೊಂಡು ತೊಗೋಬೇಕು ರೀ. ಅದು ಫರ್ಮೆಂಟ್ ಆಗ್ಬೇಕಲ್ರಿ, ಅದಕ್ಕೆ ರಾತ್ರಿನ ನಾದಿಡ್ಬೇಕು ರೀ. ಇದೇ ಮುಂಜಾನೆದ್ದು ಬ್ರೇಕ್ಫಾಸ್ಟ್ ಜೊತೆಗೆ ಇದೇ ಕರೆದು ಕೊಡ್ಬೇಕು ನೋಡ್ರಿ, ಚಹಾ ಜೊತೆಗೆ ಮಸ್ತ್ ಹತ್ತಾವ್ರಿ. ಸಣ್ಣವ್ರಿಂದ ದೊಡ್ಡವರು ಭಾಳ ಇಷ್ಟಪಟ್ಟು ತಿಂತಾರ್ರಿ. ನೀವು ಕೂಡ ಈ ರೆಸಿಪಿ ಪಕ್ಕ ಟ್ರೈ ಮಾಡಿರಿ, ನಿಮಗೂ ಭಾಳ ಇಷ್ಟ ಆಗುತ್ತೆ ರೀ, ನಿಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗುತ್ತೆ ರೀ. ಇಲ್ಲಿ ಇದು ಎಲ್ಲ ಮ್ಯಾಸ್ ಮಾಡ್ಕೊಂಡು ನಿಮಗೆ ಬೇಕಾದ್ರೆ ಗೋಧಿ ಹಿಟ್ಟ ಒಂದ ತೊಗೋಬೋದ್ರಿ. ನಾ ಇಲ್ಲಿ ಗೋಧಿ ಹಿಟ್ಟ ಮತ್ತು ಅರ್ಧ ಮೈದಾ ಹಿಟ್ಟ ತೊಗೊಂಡು ಎಡ್ಡು ಇಷ್ಟು ಭಾಳ ಗಟ್ಟಿನೂ ಇಲ್ಲ ಭಾಳ ತೆಳ್ಳಗೂ ಇಲ್ಲ, ಮಧ್ಯಮ ನಾದ್ಕೊಂಡು ತೊಗೋಬೇಕ್ರಿ. ರಾತ್ರಿ ಎಲ್ಲ ಫರ್ಮೆಂಟ್ ಆಗಾಕ ಬಿಡ್ಬೇಕ್ರಿ. ನಾ ಇಲ್ಲಿ ಕೇಕ್ ಮಾಡಕ್ಕೆ ಸಪ್ರೇಟ್ ತೆಗೆದಿಟ್ಟೇನಿ ರೀ, ಅದನ್ನು ನಿಮಗೆ ರೆಸಿಪಿ ಹಾಕ್ತೀನಿ. ಮಕ್ಕಳಿಗೆ ಭಾಳ ಚಲೋ ಹತ್ತತ್ರಿ. ಈ ರೆಸಿಪಿ ನಮ್ಮ ದೊಡ್ಡ ಅಕ್ಕ ಹೇಳ್ಕೊಟ್ಟಿದ್ರಿ. ಮಮ್ಮಿ ನಾನು ಕಿಚನ್ ಕ್ಲೀನ್ ಮಾಡಿ ಮಾಡ್ಕೊಳಕ್ಕೆ ಹೊಂಟೇವ್ರಿ. ಇವತ್ತಿಷ್ಟೇನೇ ರೀ. ಮುಂದಿನ ಬ್ಲಾಗ್ನಲ್ಲಿ ಸಿಗು. ನಮಸ್ಕಾರ.